ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ನಾನಿವತ್ತು ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಚರಿ ಇವಾಗ ತಾನೇ ಎದ್ಲು, ಅವರಪ್ಪನೂ ಕೂಡ ಇವಾಗ ಬಂದರು. ನಂದು ಇವತ್ತು ತಿಂಡಿ ರೆಡಿ ಮಾಡೋದು ಸ್ವಲ್ಪ ಲೇಟಾಗಿತ್ತು. ಅವರಪ್ಪ ಬಂದ ತಕ್ಷಣ ಇಲ್ಲ ನಾನು ಬೇಗ ಹೋಗಬೇಕು, ಬೇಗ ತಿಂಡಿ ರೆಡಿ ಮಾಡು ಅಂತ ಹೇಳಿದ್ರು ಅಂತ ಒಂದೇ ಉಸಿರಿಗೆ ಮಾಡಿದ್ರೆ ಇವಾಗ ನೋಡಿದ್ರೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದಾರೆ. ನಾನು ಬೇಗ ತಿಂಡಿಗೆ ಬನ್ನಿ ಅಂತ ಕರಿತಿದ್ದೀನಿ, ಅವ್ರು ಬರ್ತಿಲ್ಲ. ಇನ್ನು ಈ ಮೇಡಮ್ ಅವರು ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂದ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಪಲಾವ್ನ ಮಾಡಿದ್ದೆ, ಹಾಗೆ ನೈಟ್ದು ಸ್ವಲ್ಪ ಚಿಕನ್ ಗ್ರೇವಿ ಇತ್ತು. ಪಲಾವ್ ಜೊತೆ ಅದನ್ನೇ ಕೊಟ್ಟಿದ್ದೆ. ಇವರಿಗೆ ಗ್ರೇವಿ ರೈಸ್ ಐಟಮ್ ಜೊತೆ ಏನಾದ್ರು ಗ್ರೇವಿ ಇಲ್ಲ ಅಂದರೆ ತಿನ್ನೋದಿಲ್ಲ. ಹಾಗಾಗಿ ಇವರಿಗೆ ಈ ವಿಡಿಯೋಸ್ಗಳು ಅದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮತ್ತು ಅಷ್ಟು ಇಷ್ಟನೂ ಆಗೋದಿಲ್ಲ. ಇವತ್ತೇನೋ ಅಪರೂಪಕ್ಕೆ ಪೋಸ್ ಕೊಡ್ತಿದ್ದಾರೆ ಕ್ಯಾಮ್ರಾಗೆ. ನನಗೆ ಖುಷಿಯಾಗಿತ್ತು, ಪರವಾಗಿಲ್ವೇ ಅಂತ. ಈ ಮೇಡಮ್ ಅವ್ರಿಗೆ ತಿಂಡಿ ಮಾಡ್ಸೋಣ ಅಂದರೆ ಅವರು ಫೋನ್ ಬಿಟ್ಟು ಎದ್ದೇ ಬರ್ತಿಲ್ಲ. ಯಾವಾಗ ನೋಡಿದ್ರು ಕಾರ್ಟೂನ್ ನೋಡೋದು. ಆದರೂ ಒಂದು ಒಳ್ಳೆಯದೇ ಆಯಿತು, ನಾನು ಒಬ್ಬಳೇ ಇವಳನ್ನ ನೋಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಏನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಕೆಲಸ ಮಾಡಬೇಕು ಅಂತ ಇದ್ದಾಗ ಈ ಥರ ಫೋನ್ ಹಾಕ್ಕೊಟ್ರೆ ನಾನು ಜಾಸ್ತಿ ಹೊತ್ತು ಏನು ತೋರಿಸೋದಿಲ್ಲ, ಒಂದು 10 ನಿಮಿಷ ತೋರಿಸ್ತೀನಿ ಅಷ್ಟೇ. ಇವರು ನೋಡಿ ಅರ್ಧ ತಿಂದ್ಬಿಟ್ಟು ಹೋಗಿದ್ದಾರೆ. ಯಾಕೆ ಅಂದರೆ ಅವರು ಹೋದ್ಮೇಲೆ ನಾನು ತಿನ್ನೋದಿಲ್ಲ, ಈ ಥರ ಬಿಟ್ಟರಾದ್ರೂ ವೇಸ್ಟ್ ಆಗುತ್ತೆ ಅಂತ ತಿಂತಾಳೆ ಅಂತ ಜಾಸ್ತಿ ಹಾಕ್ಸ್ಕೊಂಡು ಅರ್ಧ ಬಿಟ್ಟು ಹೋಗ್ತಾರೆ. ಇವಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಸ್ವಲ್ಪ ಗ್ರೇಪ್ಸ್ನ ಕೊಡ್ತಾಯಿದ್ದೀನಿ. ಅದಾದಮೇಲೆ ಅವಳನ್ನ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಂದು ಏನೇನು ಕೆಲಸ ಇತ್ತು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಮಾಮೂಲಿ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನು ಇವರು ಅಡುಗೆ ಮನೆಗೆ ಬಂದುಬಿಟ್ಟು ಏನು ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ. ನಾನು ಅಲ್ಲಿ ಪಾತ್ರೆ ತೊಳಿತಿದ್ರೆ ಇಲ್ಲಿ ನನ್ನನ್ನು ಹಿಡ್ಕೊಂಡು ನಿಂತ್ಕೊತಾಳೆ. ನಾನು ಆ ಥರ ಹಿಡ್ಕೊಂಡು ನಿಂತ್ಕೊಂಡ್ರೆ ನನಗಲ್ಲೇನು ಪಾತ್ರೆ ತೊಳೆಯೋಕ್ಕೆ ಹೋಗೋದಿಲ್ಲ, ಅಥವಾ ಇವಳನ್ನ ಕೈ ಬಿಟ್ಟರೆ ಎಲ್ಲಿ ಬೀಳ್ತಾಳೋ ಅಂತ ಬೇರೆ ಭಯ ಇರುತ್ತೆ. ಕ್ಯಾರೆಟ್ ಹಿಡ್ಕೊಂಡು ಆಟಾಡ್ತಿದ್ಲು, ಹಾಗೆ ಹೆಂಗೋ ಎಂಗೇಜ್ ಆಗಿದ್ದಾಳಲ್ಲ ಅಂತ ಹಾಗೆ ಬಿಟ್ಟಿದ್ದೆ. ಅದನ್ನೇ ಹಿಡ್ಕೊಂಡು ಆಟಾಡ್ತಿದ್ಲು. ಹಾಗೆ ಇವಾಗ ಮಧ್ಯಾಹ್ನ ಒಂದು 12 ಗಂಟೆ ಆಗಿದೆ. ಹಾಗಾಗಿ ಬೆಳಗ್ಗೆನೂ ಜಾಸ್ತಿ ಟಿಫಿನ್ ಏನು ಮಾಡಿರಲಿಲ್ಲ ಇವಳು. ಹಾಗಾಗಿ ಒಂದು ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ ಚಿಕ್ಕ ಮಕ್ಳಿಗೆ ಬಾಳೆಹಣ್ಣು ತಿನ್ನಿಸಿದ್ರೆ ಶೀತ ಆಗುತ್ತೆ ಅಂತ. ಆ ಥರ ಏನೂ ಇಲ್ಲ. ಇವಳು ದಿನಕ್ಕೆ 2 ಬಾಳೆಹಣ್ಣನ್ನು ತಿಂತಾಳೆ, ಹಾಗೆ ದಿನ 2 ಮೊಟ್ಟೆನ ತಿಂತಾಳೆ. ಇವಳಿಗೆ ಕೋಲ್ಡ್ ಆ ಥರ ಏನೂ ಆಗಿಲ್ಲ, ಆರಾಮಾಗಿದ್ದಾಳೆ. ಆ್ಯಕ್ಚುಲಿ ಮಕ್ಕಳು ಚೆನ್ನಾಗಾಗ್ತಾರೆ, ಹೆಲ್ತಿ ಕೂಡ ಬಾಳೆಹಣ್ಣು. ನಾನು ಅದೆಲ್ಲ ತಿನ್ಸೆಲ್ಲ ಆದಮೇಲೆ ಇನ್ನು ಕಸ ಗುಡಿಸೋಣ ಅಂತ ಬಂದರೆ ನೋಡ್ತಿರ್ಬೋದು ಪೊರ್ಕೆನ ಕೈಲಿ ಹಿಡ್ಕೊಳ್ಳೋಕ್ಕೆ ಬಿಡ್ತಿಲ್ಲ.